ರಾಜ್ಯದ ಹಲವು ಭಾಗಗಳಲ್ಲಿ ಹೆದ್ದಾರಿ ತಡೆದು ರೈತರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಕೃಷಿ ಕಾಯ್ದೆಯನ್ನ ರದ್ದುಗೊಳಿಸುವಂತೆ ಒತ್ತಾಯಿಸಿ ದೇಶದಾದ್ಯಂತ ನಡೀತಾ ಇರುವಂತಹ ಪ್ರತಿಭಟನೆಯ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ ಪ್ರತಿಭಟನೆ ನಡೆಸಲಾಯಿತು. ಹಾಸನದಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಎಲ್ಲೆಡೆ ಟ್ರಾಫಿಕ್ ಜಾಮ್ ಆಗಿತ್ತು. ಹೆದ್ದಾರಿ ಬಂದ್ ಮಾಡಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಇದು ಹಾಸನದ ದೃಶ್ಯ. ರಾಮನಗರದಲ್ಲಿ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ, ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್. ಸಾರ್ವಜನಿಕರಿಂದ ದುಡ್ಡು ಸಂಗ್ರಹಿಸ್ತಾ ಇದ್ದಾರೆ ರೈತರು. ತಮ್ಮ ಹಸಿರು ಶಾಲ್ ಅನ್ನ ಒಡ್ಡಿ ಸಾರ್ವಜನಿಕರಿಂದ ದುಡ್ಡು ಸಂಗ್ರಹಿಸುತ್ತಿದ್ದಾರೆ. ಮಾಧ್ಯಮಗಳು ದಯಮಾಡಿ ಅರ್ಥ ಮಾಡ್ಕೋಬೇಕು. ದಯಮಾಡಿ ಹಾಸನದ ಪ್ರತಿಭಟನೆಯ ದೃಶ್ಯ ನೀವು ನೋಡ್ತಾ ಇದ್ದೀರಾ. ರಸ್ತೆ ತಡೆ ಮಾಡಿ ಅಲ್ಲೇ ನೆಲದ ಮೇಲೆ ಕೂತು ಮುದ್ದೆ ಊಟ ಮಾಡಿದ್ದಾರೆ ರೈತರು. ಹಾಸನದಲ್ಲಿ ಪ್ರತಿಭಟನಾ ನಿರತರು ರಸ್ತೆಯಲ್ಲೇ ಕೂತು ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿದ್ರು. ನಂತರ ಅಲ್ಲೇ ರಸ್ತೆಯಲ್ಲೇ ಕೂತು ಮುದ್ದೆ ಊಟ ಮಾಡ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಇನ್ನು ಇದು ದೇವನಹಳ್ಳಿಯ ದೃಶ್ಯ. ರೈತ ವಿರೋಧಿ ಕಾಯ್ದೆಗಳು ವಾಪಸ್ ಆಗಲೇಬೇಕು ಅನ್ನೋ ಘೋಷಣೆಗಳನ್ನ ಕೂಗ್ತಾ ದೇವನಹಳ್ಳಿಯಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳನ್ನು ಖಂಡಿಸಿ ದಾವಣಗೆರೆಯಲ್ಲಿ ಇವತ್ತು ರೈತರ ಪ್ರತಿಭಟನೆ ತೀವ್ರಗೊಂಡಿದೆ. ನಾವೀಗ ಆನಗೋಡು ಹೋಬಳಿಯ ಒಂದು ನಿರ್ತಡಿ ಒಂದು ಕ್ರಾಸಲ್ಲಿದ್ದೀವಿ. ಈಗಾಗಲೇ ರೈತರು ಅಂದರೆ ಅವರು ಕಲ್ಪನಹಳ್ಳಿ ಬಳಿ ಪ್ರತಿಭಟನೆಯನ್ನು ಅಂದರೆ ಸುಮಾರು ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಕಲ್ಪನಹಳ್ಳಿ ಬಳಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂದ್ಕೊಂಡು ಈಗಾಗಲೇ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದರು. ಅಂದರೆ ಈಗಾಗಲೇ ಅಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಆದರೆ ದಾವಣಗೆರೆಯಲ್ಲಿ ನೀರ್ತಡಿ ಬಳಿ ರೈತರು ಪ್ರತಿಭಟನೆಯನ್ನು ಮಾಡ್ತಾರೆ. ನೋಡ್ತಾ ಇರ್ಬೋದು. ಆನಗೋಡು ಹೋಬಳಿ ಸಮಿತಿ ನೀರ್ತಡಿ ಅಂದರೆ ರಾಜ್ಯ ರೈತ ಸಂಘಟನೆಯ ಹುಚ್ಚನಹಳ್ಳಿ ಮಂಜುನಾಥ ಬಣದ ಕಾರ್ಯಕರ್ತರು ಈಗಾಗಲೇ ರಸ್ತೆ ತಡೆಯನ್ನು ಹೆದ್ದಾರಿ ತಡೆಯನ್ನು ಮಾಡಿದ್ದಾರೆ. ಇಂದ ಈಗಾಗಲೇ ಸುಮಾರು ನೂರಾರು ವೆಹಿಕಲ್ಗಳು ಹೈವೇಯಲ್ಲಿ ಸಂಪೂರ್ಣವಾಗಿ ಬಂದಾಗಿದೆ. ಈಗಾಗಲೇ ಸಾರ್ವಜನಿಕರ ಪರದಾಟ ಮುಂದುವರೆದಿದೆ. ಸಾರ್ವಜನಿಕರು ರೈತರಲ್ಲಿ ಮನವಿಯನ್ನು ಮಾಡ್ಕೊತಿದ್ದಾರೆ, ದಯವಿಟ್ಟು ನಮ್ಮ ವೆಹಿಕಲ್ಗಳನ್ನು ಬಿಡಿ ಅಂದ್ಕೊಂಡು. ಅದೇ ಯಾರೂ ಸಹ ಪ್ರತಿಭಟನಾಕಾರರು ಒಂದು ವಾಹನವನ್ನು ಬಿಡ್ತಾ ಇಲ್ಲ. ಇಡೀ ರಸ್ತೆಗೆ ಮುಳ್ಳನ್ನು ಹಾಕಿದ್ದಾರೆ, ಟ್ಯಾಕ್ಟ್ರಿಯನ್ನು ಅಡ್ಡ ನಿಲ್ಲಿಸಿದ್ದಾರೆ. ಈಗಾಗಲೇ ಇದರಲ್ಲಿ ಎಡಪಕ್ಷಗಳು ಸಹ ಕೈ ಜೋಡಿಸಿದೆ. ಸಾರ್ವಜನಿಕರು ಪರಿಪರಿಯಾಗಿ ಮನವಿ ಮಾಡಿದರೂ ಸಹ ಬಿಡ್ತಾ ಇಲ್ಲ. ಎಲ್ಲಿ ಹೋಗ್ತಾರೆ? ನೀವು ಎಲ್ಲಿ ಹೋಗ್ಬೇಕು? ನಾವು ಒಬ್ಬಳೇ ಹೋಗ್ಬೇಕು. ಇವತ್ತು ಪ್ರತಿಭಟನೆ ಇದೆ ಅಂತ ಗೊತ್ತಿತ್ತು ರೀ. ಅಲ್ಲಿ ನಮ್ಮವರೊಬ್ಬರು ಸೀರಿಯಸ್ ಇದ್ದಾರೆ, ಅದಕ್ಕೋಸ್ಕರ ಒಬ್ಬಳಿಗೆ ಹೋಗ್ಬೇಕು. ಎಲ್ಲ ಸುಳ್ಳು ಹೇಳ್ತಾರೆ. ರೈತ ಮುಖಂಡ ಹುಚ್ಚನಹಳ್ಳಿ ಮಂಜುನಾಥ್ ಇದ್ದಾರೆ. ಈಗ ಅಂದರೆ ಇವ್ರ ನೇತೃತ್ವದಲ್ಲಿ ಸುಮಾರು 50 ಕಡೆ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ.
ಸರ್ ಈಗ ಪೊಲೀಸರು ಸೂಚನೆ ಕೊಟ್ಟಿದ್ದು ಒಂದ್ ಕಡೆ, ನೀವು ಒಂದ್ ಕಡೆ ಮಾಡ್ತಾ ಇದ್ದೀರಾ. ಸರ್ ನಾವು ರಾಷ್ಟ್ರಾದ್ಯಂತ ಅಂತ ಹೇಳಿದೀವಿ. ರಾಷ್ಟ್ರದಲ್ಲಿ ಎಲ್ಲಿ ಬೇಕಾದ್ರೂ ಅಲ್ಲಿ ಮಾಡ್ತೀವಿ. ಇಲ್ಲೇ ಮಾಡ್ಬೇಕು ಅಲ್ಲೇ ಮಾಡ್ಬೇಕು ಅಂತೇಳಿ ಪೊಲೀಸರು ಕೇಳಿ ಚಳವಳಿ ಮಾಡೋದಲ್ಲ ಸರ್. ನಾವು ಎಲ್ಲಿ ಚಳವಳಿ ಮಾಡ್ತೀವಿ ಅಂತ ಅವ್ರು ಇಂಟೆಲಿಜೆನ್ಸಿ ಪೊಲೀಸರು ಮಾಹಿತಿ ತಗೋಬೇಕು. ನಾವು ಚಳವಳಿ ರಾಷ್ಟ್ರಾದ್ಯಂತ ಎಲ್ಲಿ ಬೇಕಾದರೂ ಮಾಡ್ತೀವಿ. ಅದಕ್ಕೆ ನಾವು ಬಂದ್ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಮಳೆ ಹೊಡೆದಿದ್ರಲ್ಲ, ಅವಾಗ ಯಾಕೆ ಸಾರ್ವಜನಿಕರು ಮಾತಾಡಲಿಲ್ಲ? ಯಾಕೆ ಮುಳ್ಳು ಹೊಡೆದಿದ್ರಲ್ಲ? ರಾಷ್ಟ್ರದಲ್ಲಿ ಏನು ಕೃಷಿ ಕಾಯ್ದೆಗಳನ್ನ ತಂದರೆ ಅದನ್ನು ಸಂಪೂರ್ಣ ತೆಗಿಬೇಕು ಅಂತೇಳಿ ಇವತ್ತು ಅನಿರ್ದಿಷ್ಟ ಬಂದು ದಾವಣಗೆರೆ ಜಿಲ್ಲೆಯಲ್ಲಿ 50 ಕಡೆ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರಕ್ಕೆ ನಾವು ಮಣಿಯೋದಿಲ್ಲ. ಪೊಲೀಸರು ಕೇಳೇ ಪ್ರತಿಭಟನೆ ಮಾಡಬೇಕು. ಇದು ರೈತ ಚಳವಳಿ. ರೈತರು ಎಲ್ಲಿ ಮಾಡ್ತಾರೆ ಅಲ್ಲಿ ಪೊಲೀಸರು ಬರಬೇಕು. ದಾವಣಗೆರೆ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಒಂದು 50 ಕಡೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆ ಮಾಡಿರೋದು ಅಂದ್ರೆ ಸಂಪೂರ್ಣವಾಗಿ ಇಡೀ ವಾಹನಗಳು ಸ್ತಬ್ಧ ಇರೋದು. ಈಗ ಆಸ್ಪತ್ರೆಗೆ ಹೋಗೋರಿದ್ರು, ಬೇರೆ ಬೇರೆ ಕಡೆ ಹೋಗೋರಿದ್ರು. ಅಂದ್ರೆ ಈಗಾಗಲೇ ಕೆಲವೊಂದು ಕಡೆ ಪೊಲೀಸರಿಗೆ ಎಲ್ಲೆಲ್ಲಿ ಸೂಚನೆ ಇದೆ ಅಲ್ಲಿ ಸಾರ್ವಜನಿಕರಿಗೆ ಹೋಗಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಜೊತೆ ಪಬ್ಲಿಕ್ಸ್ ಇದ್ದಾರೆ. ಸರ್ ನೀವೆಲ್ಲಿ ಹೋಗ್ರಿ ಸರ್? ನೀರು ಹೋಗ್ಬೇಕಾಗಿತ್ತು ಸರ್, ಅರ್ಜೆಂಟಾಗಿ ಹೋಗ್ಬೇಕಿತ್ತು. 12 ಗಂಟೆಯಿಂದ ಸ್ಟ್ರೈಕ್ ಅಂದರು. ಸೊ 12 ಗಂಟೆ ಒಳಗೆ ನಾವು ಎಲ್ಲಿ ಹೋಗ್ಬೇಕು ಅಲ್ಲಿಗೆ ರೀಚ್ ಆಗೋಣ ಅಂತ ಹೊಂಟಿದ್ವಿ. ಸೊ ಇಲ್ಲಿ ಮಧ್ಯದಲ್ಲಿ ಮಾಡ್ತಾ ಇದ್ದಾರೆ, ಈ ಥರ ಆಗ್ತಾ ಇದೆ. ಕೆಲವೊಂದು ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಕೆಲವೊಂದಿನ ಅಂದರೆ ಸರ್ಕಾರಗಳು ಆದಷ್ಟು ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕನ್ನೋ ಅಭಿಪ್ರಾಯಗಳನ್ನು ವ್ಯಕ್ತ ಆಗಿದೆ. ಅಂದರೆ ಇದು ದಾವಣಗೆರೆ ಜಿಲ್ಲೆಯ ಆನಗೋಡು ಹೋಬಳಿ ನೀರ್ತಡಿ ಎಂಬಲ್ಲಿ ರೈತರು ನಡೆಸುವ ಪ್ರತಿಭಟನೆಯ ಒಂದು ಪರಿ. ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕೇಳ್ಕೊಂಬರ್ತೇವೆ. ವರದಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.